ಹೀಗೆ ಅಶೋಕ ಲೈಲ್ಯಾಂಡ್ ಮಿನಿ ಟೆಂಪೋ ಹಿಂಭಾಗದ ಕ್ಯಾಬಿನ್ನಲ್ಲಿ ಕುಳಿತ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿರುವ ಈ ವ್ಯಕ್ತಿ 48 ವರ್ಷದ ಸುಬ್ರಮಣಿ ಅಂತ. ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕುರುಬರಕುಂಟೆಯ ಕಾಲೋನಿ ನಿವಾಸಿ. ಅಶೋಕ ಲೈಲ್ಯಾಂಡ್ ಮಿನಿ ಟೆಂಪೋ ಚಾಲಕ ಕಮ್ ಮಾಲೀಕನಾಗಿದ್ದವನು ಚಿಕ್ಕಬಳ್ಳಾಪುರ ತಾಲೂಕಿನ ಅರೂರು ಗ್ರಾಮದ ಬಳಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ಅಂದಹಾಗೆ ಶನಿವಾರ ಮನೆಯಿಂದ ತುಮಕೂರಿಗೆ ಬಾಡಿಗೆ ಇದೆ ಎಂದು ಹೋದವನು ಮತ್ತೆ ಮನೆಗೆ ಬಂದಿರಲಿಲ್ಲ. ಹೆಂಡತಿಗೆ ಫೋನ್ ಮಾಡಿ ಪೆರೇಸಂದ್ರಕ್ಕೆ ಬಾಡಿಗೆ ಇದೆ, ರಾತ್ರಿಗೆ ನಾನು ಬರೋದಿಲ್ಲ ಅಂತ ಹೇಳಿ ಹೋದವನು ನಾಪತ್ತೆಯಾಗಿದ್ದ. ಕರೆ ಮಾಡಿದರೂ ಫೋನು ಸ್ವಿಚ್ಡ್ ಆಫ್ ಆಗಿತ್ತಂತೆ. ಇದರಿಂದ ಅನುಮಾನದ ಮೇರೆಗೆ ಸುಬ್ರಮಣಿ ಸಂಬಂಧಿಕರು ಹುಡುಕಾಟ ನಡೆಸಿದಾಗ ಅಶೋಕ ಲೈಲ್ಯಾಂಡ್ ಮಿನಿ ಟೆಂಪೋ ಅರೂರು ಬಳಿ ಹೈವೇ ಪಕ್ಕದಲ್ಲೇ ತುಳಸಿ ಗ್ರ್ಯಾಂಡ್ ಹೋಟೆಲ್ ಸಮೀಪ ಪತ್ತೆಯಾಗಿದೆ. ಇನ್ನು ಮಿನಿ ಟೆಂಪೋ ಹಿಂಭಾಗದ ಕ್ಯಾಬಿನ್ನಲ್ಲಿ ಸುಬ್ರಮಣಿ ತಲೆಗೆ ಗಾಯವಾಗಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಹಾಗೆ ಕಂಡು ಬಂದಿದ್ದಾನೆ. ಇದನ್ನು ಕಂಡ ಕುಟುಂಬಸ್ಥರು ದಂಗಾಗಿ ಹೋಗಿದ್ದಾರೆ. ದೇವನಹಳ್ಳಿನಿಂದ ನಿನ್ನೆ ಶನಿವಾರ ಸಾಯಂಕಾಲ ಬಂದಿರೋದು. ದೇವನಹಳ್ಳಿನಿಂದ ಅವರೇ ಓನರು. ಇಲ್ಲೇ ಎಲ್ಲ ಬಂದಿದ್ದಾರೆ, ನಮಗೂ ಗೊತ್ತಿಲ್ಲ. ನಾವು ಶನಿವಾರ ಸಾಯಂಕಾಲದಿಂದ ಫೋನ್ ಮಾಡ್ತಾಯಿದ್ದೀರಿ. ನಿನ್ನೆ ಮಧ್ಯಾಹ್ನ ಗಂಟೆ ರಿಂಗ್ ಆಯಿತು. ನಿನ್ನೆ ಮಧ್ಯಾಹ್ನ ಮೇಲೆ ಸ್ವಿಚ್ ಆಫ್. ಸುಬ್ರಹ್ಮಣ್ಯ, ದೇವನಹಳ್ಳಿ ತಾವ ಪಕ್ಕದಾಗ ಹಳ್ಳಿ ಜನತಾ ಕಾಲೋನಿ. ಒಂದು 48 ಆಗಿದೆ. 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಇನ್ನು ಪಾಪ 20 ದಿನ ಇದೆ ಮದುವೆ ಮಗಳದು. ಹಾಂ, ಎಲ್ಲಿಗಂತ ನಮಗೂ ಇನ್ನೂ ಕನ್ಫರ್ಮ್ ಇಲ್ಲ. ನಮ್ಮ ಹೆಸರು ರಮೇಶ್ ಬಾಬು ಅಂತ, ನಮ್ಮ ಯಂಗ್ಸರು ತಮ್ಮವ. ಇನ್ನು ಮೃತ ಸುಬ್ರಮಣಿ ಆಶಾ ಎಂಬುವರೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದ ಎನ್ನಲಾಗಿದ್ದು, ಮೊದಲಿನಿಂದಲೂ ಆಶಾಳ ಜೊತೆ ಅಕ್ರಮ ಸಂಬಂಧ ಹೊಂದಿದ ಸುಬ್ರಮಣಿ ಆಶಾಳನ್ನು ಹುಡುಕೊಂಡು ಪೆರೇಸಂದ್ರಕ್ಕೆ ಬಂದಿರುವ ಅನುಮಾನ ವ್ಯಕ್ತಪಡಿಸಿದ್ದು, ಅವರ ಕಡೆಯವರೇ ಕರೆಸಿ ಕೊಲೆ ಮಾಡಿರಬಹುದು ಎಂಬ ಅನುಮಾನವನ್ನು ಸುಬ್ರಮಣಿ ಸಂಬಂಧಿಕರು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಬಾಡಿಗೆ ಅಂತೇಳಿ ಬಂದಿರೋದು, ತುಮಕೂರಿಗೆ ಹೋಗ್ತೀನಿ ಅಂತೇಳಿ ಈಗ ಪೆರೇಸಂದ್ರಿಗೆ ಬಂದಿದ್ದಾರೆ. ಶನಿವಾರ ನೈಟ್ ಹೋಗಿರೋದು. ಅವರು ಬಾಡಿಗೆ ಹೋಗಿದ್ದೀರಿ, ಬರೋದಕ್ಕೆ ಲೇಟ್ ಆಗುತ್ತೆ, ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸರಿ ಅಂತೇಳಿ ಮನೆಯಲ್ಲೇ ಸುಮ್ಮನೆ ಆಗಿಬಿಟ್ಟಿದ್ದಾರೆ. ನಿನ್ನೆ ಎಲ್ಲ ಫೋನ್ ಮಾಡಿದ್ದೀರಿ, 12:30 ಗಂಟೆ ಫೋನ್ ಮಾಡಿದ್ದೀರಿ, ಫೋನು ಎತ್ತಿಲ್ಲ. ಸರಿ, ಎಲ್ಲ ಎಣ್ಣೆ ಹೊಡೆದು ಏನೋ ಎಲ್ಲ ಒಂದು ಸೈಡಲ್ಲಿ ಗಾಡಿಯಲ್ಲಿ ಹಾಕಿಬಿಟ್ಟಿರ್ತಾನೆ ಬಿಟ್ಟಿರಿ ಅಂತೇಳಿ ನಾನು ಸುಮ್ಮನೆ ಅದೇ. ಈಗ ನೋಡಿದ್ರೆ ಪೆರೇಸಂದ್ರಿಗೆ ಹೋಗ್ತೀನಿ ಅಂತೇಳಿ ಯಾರು ತಗೋ ಫೋನಲ್ಲಿ ಮಾತಾಡ್ತಾಯಿದ್ರಂತೆ. ಅವರು ನಮ್ಗೆ ಹೇಳಿದ್ರು, ಹಿಂಗೆ ಪೆರೇಸಂದ್ರ ಕಡೆ ಹೋಗ್ತಿದ್ದಾರೆ ಅಂತೆ, ಹೋಗಿ ನೋಡಿ ಅಂತಂದು. ಸರ್, ನಾವೇನು ಮಾಡಿದ್ರೆ ಬೆಳಗ್ಗೆನೇ ಬಂದ್ರಿ. ಬೆಳಗ್ಗೆ ಬಂದು ಎಲ್ಲ ಹುಡ್ಕ್ಲಾಡ್ಕೊಂಡು ಎಲ್ಲ ಕಡೆನೂ ರೌಂಡ್ ಹಾಕೊಂಬಂದರೆ, ಆಮೇಲೆ ಬರೋ ದಾರಿಯಲ್ಲಿ ಗಾಡಿ ಇತ್ತು. ಗಾಡಿ ಇದ್ಮೇಲೆ ಎಲ್ಲ ಇದ್ದಾರೆ ಅಂತ ತನಕ ಸುಮ್ಮನೆ ಆಗ್ಬಿಟ್ರಿ. ನಾವೆಲ್ಲ ಸುತ್ತು ಎಲ್ಲ ನೋಡಿದ್ರೆ ಸಿಕ್ಕಿಲ್ಲ. ಆಮೇಲೆ ಗಾಡಿಯಲ್ಲಿ ಬಂದು ಹಿಂದೆ ನೋಡಿದ್ರೆ ಗಾಡಿ ಬಾಡಿಯಾಗಿ ಇತ್ತು. ನನ್ನ ಮನೆ ಇದೆ, ಆಶಾ ಅಂತೇಳಿ ಅವರು ಆವತಿಯಲ್ಲಿ ಇದ್ದಿತ್ತವರು. ಅವರು ಭಾವ ಮನೆಯಲ್ಲಿ ಇಲ್ಲೇ ಇದ್ದಾರೆ ಅಂತೆ ಪೆರೇಸಂದ್ರದಲ್ಲಿ. ಅವ್ರನ್ನ ಹುಡ್ಕೊಂಡು ನಾವು ಹೋಗಿದ್ರಿ, ಅವ್ರನ್ನ ಬಂದಿಲ್ಲ ಅಂತ ಹೇಳಿದ್ರು. ಸರ್, ನಾವು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿಬಿಟ್ಟು ನಾವು ಬರೋ ಹೊತ್ನಾಗ ಗಾಡಿ ನೋಡಿದ್ರಿ ಇಲ್ಲಿದೆ. ಇನ್ನು ಅವ್ರನ್ನೇ ಹುಡ್ಕೊಂಬಂದಿರೋದ್ರಿಂದ ಕಾರಣದಿಂದ ನಾವು ಅವ್ರ ಮೇಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆಶಾ ಅವರು ಈ ಅಕ್ರಮ ಸಂಬಂಧ ಇತ್ತು ಅದು. ಇನ್ನು ಘಟನೆ ವಿಷಯ ತಿಳಿಯುತ್ತಾ ಇದ್ದಂತೆ ಸ್ಥಳಕ್ಕೆ ಪೆರೇಸಂದ್ರ ಪೊಲೀಸರು ಬಂದು ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದು, ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.